ಆಪರೇಷನ್ ಸಿಂಧೂರ ಯಾವ ಹೆಣ್ಣು ಮಕ್ಕಳವನ್ನ ಕುಂಕುಮವನ್ನ ಕಿತ್ಕೊಂಡ್ರೋ ಅದೇ ಹೆಣ್ಣು ಮಕ್ಕಳ ಹೆಸರಲ್ಲಿ ಅದೇ ಆಪರೇಷನ್ ಸಿಂಧೂರ ಹೆಸರಲ್ಲಿ ಮಿಸೈಲ್ ದಾಳಿಯಾಗಿದೆ ಭಾರತದ ಸೇನೆಯಿಂದ ಪರಮ ಪಾಪಿ ಪಾಕಿಸ್ತಾನದ ವಿರುದ್ಧ 9 ಕಡೆ ಢಮ್ ಢಮಾರ್ 100ಕ್ಕಿಂತ ಹೆಚ್ಚು ಉಗ್ರರು ಫಿನಿಶ್. ಕೊನೆಗೂ ಪಹಲ್ಗಾಮ್ ದಾಳಿ ಪ್ರತಿಕಾರವನ್ನ ಭಾರತ ತೀರಿಸಿಕೊಂಡೇ ಬಿಡ್ತು. ಆಪರೇಷನ್ ಸಿಂಧೂರ ಹೆಸರಲ್ಲಿ ಭಾರತ ಸೇನೆ ಕಾರ್ಯಾಚರಣೆಯನ್ನ ಮಾಡಿದೆ. ಆಪರೇಷನ್ ಸಿಂಧೂರ ಹೆಸರನ್ನೇ ಯಾಕೆ ಇಡಲಾಯಿತು? ಹಾಗಾದ್ರೆ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರೇ ಯಾಕಿಟ್ರು? ಅಶ್ವವೇಗದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 9 ಕಡೆ ಢಮ್ ಢಮಾರ್ ಆಗಿದೆ, 100ಕ್ಕಿಂತ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ. ಕೊನೆಗೂ ಪಹಲ್ಗಾಮ್ ದಾಳಿಯನ್ನ ಈಗ ಪ್ರತಿಕಾರ ತೀರಿಸಿಕೊಂಡೇ ಬಿಡ್ತು ಭಾರತ. ಆಪರೇಷನ್ ಸಿಂಧೂರ ಹೆಸರಲ್ಲಿ ಭಾರತ ಸೇನೆ ಮಿಡ್ ನೈಟ್ ಕಾರ್ಯಾಚರಣೆಯನ್ನ ಮಾಡಿತು. ನಿನ್ನೆ ರಾತ್ರಿ ಸುಮಾರು 1:15 ಹೊತ್ತಿಗೆ ಢಮ್ ಢಮಾರ್ ಭಾರತದ ನೆಲದಲ್ಲೇ ನಿಂತ್ಕೊಂಡು ಮಿಸೈಲ್ಗಳು ಪಾಕಿಸ್ತಾನದ ದಿಕ್ಕು ನೋಡ್ತಾ ಇತ್ತು. ಭಾರತೀಯ ಸೇನೆಯ ಒಂದು ಕಾರ್ಯಾಚರಣೆ ಮೆಗಾ ಆಪರೇಷನ್ ಸಿಂಧೂರ ಹೆಸರಲ್ಲಿ ಮೆಗಾ ಆಪರೇಷನ್ ಆಗಿದೆ. ಆ ದೃಶ್ಯಾವಳಿ ಗಮನಿಸ್ತಾ ಇದ್ರೆ ಎಂಥವರ ಮೈ ಕೂಡ ಜುಮ್ ಅನ್ನುತ್ತೆ, ಎದೆ ಕೂಡ ನಡುಗುತ್ತೆ. ಭಾರತದ ನೆಲದಲ್ಲೇ ನಿಂತ್ಕೊಂಡು ಮಾಡಿರುವಂತಹ ಮಿಸೈಲ್ ದಾಳಿ ಇದು, ಏರ್ ಸ್ಟ್ರೈಕ್ ಇದು. ಇನ್ನು ಅಲ್ಲಿ ಸೌಂಡ್ ಹೇಗಿರ್ತಾರೆ, ಇದು ಬಾಂಬ್ ದಾಳಿಯ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಉಗ್ರರ ಅಡಗು ತಾಣವನ್ನೇ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಮೆಗಾ ಆಪರೇಷನ್ ಅನ್ನ ಮಾಡಿದೆ. ಆ ಆಪರೇಷನ್ಗೆ ಸಿಂಧೂರ ಅಂತ ಹೆಸರಿಡ್ತು. ಆಪರೇಷನ್ ಸಿಂಧೂರ ಹೆಸರಲ್ಲಿ 100ಕ್ಕಿಂತ ಹೆಚ್ಚು ಜನ ಉಗ್ರರು ಈಗ ಮಟಾಶ್ ಆಗಿದ್ದಾರೆ. 9 ಕಡೆ ದೊಡ್ಡ ಮಟ್ಟದಲ್ಲೇ ಎಫೆಕ್ಟ್ ಆಗಿದೆ. ಇದು ಪರಮ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಂತಹ ತಕ್ಕ ಉತ್ತರ. 2016 ಮತ್ತು 2019ರಲ್ಲಿ ನಾವು ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಕೂಡ ಮಾಡಿದ್ವಿ. ಈಗ ಮಗದೊಮ್ಮೆ ಏರ್ ಸ್ಟ್ರೈಕ್ ಅನ್ನು ಮಾಡಿದ್ವಿ. ಪಾಕ್ ಉಗ್ರರು ನಮ್ಮ ಸಹೋದರಿಯರ ಕುಂಕುಮ ಅಳಿಸಿದ್ದಕ್ಕೆ ಈ ಹೆಸರನ್ನ ಭಾರತ ಇಟ್ಟಿದೆ. ನೊಂದ ಮಹಿಳೆಯರ ಕಣ್ಣೀರಿಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳಕ್ಕೆ ಭಾರತ ಕಾಯ್ತಾ ಇತ್ತು. ಪ್ರತಿ ಕಣ್ಣೀರಿಗೂ ಲೆಕ್ಕ ನೀಡಲಾಗುವುದು ಅಂತ ಪ್ರತಿಜ್ಞೆ ಕೂಡ ಭಾರತ ನೀಡಿತ್ತು ಪಾಕಿಸ್ತಾನಕ್ಕೆ. ಆಪರೇಷನ್ ಸಿಂಧೂರ ಹೆಸರಿನಡಿ ಪಾಕ್ ವಿರುದ್ಧ ಈಗ ಪ್ರತಿಕಾರವನ್ನು ಭಾರತ ತೀರಿಸಿಕೊಂಡಿದೆ. ಭಾರತದ ಆಪರೇಷನ್ ಸಿಂಧೂರ ದಾಳಿಗೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನ, ನಲಗಿ ಹೋಗಿದೆ ಪಾಕಿಸ್ತಾನ, ಪಾತಾಳ ಸೇರ್ಕೊಳ್ತಾ ಇದೆ ಪಾಕಿಸ್ತಾನ. ಪಾಕ್ ಉಗ್ರರು ನಮ್ಮ ಸಹೋದರಿಯರ ಕುಂಕುಮ ಅಳಿಸಿದ್ದಕ್ಕೆ ಈ ಹೆಸರನ್ನು ಇಟ್ಟಿದ್ದಾರೆ. ಅದೆಷ್ಟೋ ಹೆಣ್ಣು ಮಕ್ಕಳು, ನೊಂದ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಪ್ರತಿಕಾರ ಇದು. ಪ್ರತಿ ಕಣ್ಣೀರಿಗೂ ಕೂಡ ನಾವು ಲೆಕ್ಕ ಕೊಡ್ತೀವಿ ಅಂತ ಪ್ರತಿಜ್ಞೆಯನ್ನು ಭಾರತ ಮಾಡಿತ್ತು. ಅದನ್ನ ಇವತ್ತು ತೋರಿಸಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಬಾಂಬ್ ದಾಳಿ ಹೆಂಗಾಗಿದೆ. ಉಗ್ರರ ಅಡಗು ತಾಣವನ್ನೇ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಅಲ್ಲಿ ಮಟಾಶ್ ಮಾಡಿದೆ. 100ಕ್ಕಿಂತ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮುಂಬೈ ದಾಳಿಕೋರ 166 ಜನರನ್ನ ಮುಂಬೈ ದಾಳಿಯಲ್ಲಿ ಜೀವ ತೆಗೆದಿದ್ದ ಆ ಉಗ್ರ ಮುಖಂಡ ಏನಿದಾನಲ್ಲ, ಅವನನ್ನೇ ಗುರಿಯಾಗಿಸಿಕೊಂಡು, ಅವನ ಶಿಷ್ಯಂದ್ರನ್ನ ಗುರಿಯಾಗಿಸಿಕೊಂಡು, ಹಲವಾರು ಉಗ್ರರ ತಾಣಗಳನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ಮಿಸೈಲ್ ದಾಳಿ ಇದು. ಬರೀ ಉಗ್ರರ ತಾಣಗಳಷ್ಟೇ ಅಲ್ಲ, ಅದರಲ್ಲಿ ಮಸೀದಿಗಳು ಕೂಡ ಸೇರ್ಕೊಂಡಿದ್ದಾವೆ. ಸಂಬಂಧಪಟ್ಟಂತಹ ಉಗ್ರರಿಗೆ ತರಬೇತಿ ಕೊಡುವಂತಹ ಕೆಲವೊಂದಿಷ್ಟು ಅಡಗು ತಾಣಗಳು ಕೂಡ ಅದರಲ್ಲಿ ಇದಾವೆ. ಆ ದೃಶ್ಯಾವಳಿ ಕೇಳಿಸ್ಕೊಂಡ್ರೆ, ಆ ಒಂದು ಶಬ್ದವನ್ನು ಕೇಳಿಸ್ಕೊಂಡ್ರೆ, ಆ ದೃಶ್ಯಾವಳಿ ಗಮನಿಸ್ತಾ ಇದ್ರೆ ಎಂಥವರ ಮೈ ಕೂಡ ಜುಮ್ ಅನ್ನುತ್ತೆ. ಒಂದು ಕಡೆ ಮಾಕ್ ಡ್ರಿಲ್ ಅಂತ ಭಾರತೀಯರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ. ಭಾರತೀಯ ಸೇನೆ ದಾಳಿಯಾದಂಥ ಸಂದರ್ಭದಲ್ಲಿ ಶತ್ರುಗಳಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಕ್ ಡ್ರಿಲ್ಗಿಂತ ಮುಂಚೆನೆ ಮತ್ತೊಂದು ಮೆಗಾ ಡೀಲ್ ಆಗಿದೆ. ಏನಪ್ಪ ಮೆಗಾ ಡೀಲ್ ಅಂದ್ರೆ ಅದು ಪ್ರತಿಕಾರದ ಮೆಗಾ ಡೀಲ್. ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾನವನ್ನ ಕೊಟ್ಟಿದ್ರು. 26 ಜನ ಭಾರತೀಯರೇನು ಜೀವ ಬಿಟ್ಟಿದ್ರಲ್ಲ, ಆ ಕುಟುಂಬಸ್ಥರಿಗೆ ವಾಗ್ದಾನ ಕೊಟ್ಟಿದ್ರು, ಪ್ರಾಮಿಸ್ ಮಾಡಿದ್ರು, ಇದಕ್ಕೆ ಪ್ರತಿಕಾರ ತೀರಿಸ್ಕೊಳ್ತೀವಿ, ವೇಟ್ ಅಂಡ್ ಸಿ ಅಂತ ಮಾತು ಕೊಟ್ಟಿದ್ರು. ಆ ಮಾತು ಇವತ್ತು ನಿಜ ಆಗಿದೆ. ಪ್ರತಿ ಭಾರತೀಯರು ಹೆಮ್ಮೆ ಪಡುವಂತಹ ಸುದಿನ ಇವತ್ತು. ಪ್ರತಿ ಭಾರತೀಯರು ಹರ್ಷವನ್ನು ವ್ಯಕ್ತಪಡಿಸುವಂತಹ ಸುದಿನ ಇವತ್ತು. ಪ್ರತಿ ಭಾರತೀಯರು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡುವಂತಹ ಸುದಿನ. ಯಾಕಂದ್ರೆ ಪರಮ ಪಾಪಿ ಪಾಕಿಸ್ತಾನದಲ್ಲಿ ಅಡಗಿ ಕೂತ ಉಗ್ರರನ್ನ ಇವತ್ತು ಮಟಾಶ್ ಮಾಡಿದ್ದಾರೆ. ಭಾರತೀಯ ಸೇನೆಯ ಹೊಡೆತಕ್ಕೆ 100ಕ್ಕಿಂತ ಹೆಚ್ಚು ಉಗ್ರರು ಫಿನಿಶ್ ಆಗಿದ್ದಾರೆ. 100ಕ್ಕಿಂತ ಹೆಚ್ಚು. ಬಹಲ್ವಾಪುರ ಒಂದರಲ್ಲೇ 30ಕ್ಕಿಂತ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ.
ಮರಿಟ್ಕೆಯಲ್ಲಿ 25ಕ್ಕಿಂತ ಹೆಚ್ಚು ಭಯೋತ್ಪಾದಕರ ಹತ್ಯೆಯನ್ನು ನಮ್ಮ ಭಾರತ ಸೇನೆ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಭಯೋತ್ಪಾದಕರ ಹತ್ಯೆಯಾಗಿದೆ. ಜೈಷ್ ಎ ಮೊಹಮ್ಮದ್ ಮರಿಟ್ಕೆಯಲ್ಲಿ ಹಫೀಜ್ ಸೈಯದ್ ಮಸೀದಿ ಮೇಲೆ ದಾಳಿಯಾಗಿದೆ. ISI ಕಂಟ್ರೋಲ್ ರೂಮ್ ಕೂಡ ಈಗ ಉಡೀಸ್ ಮಾಡಿದೆ ಭಾರತೀಯ ಸೇನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಿಡ್ ನೈಟ್ ಆಪರೇಷನ್, ನಿನ್ನೆ ರಾತ್ರಿ ಆಗಿರುವಂತಹ ಆಪರೇಷನ್, ಭಾರತೀಯ ಸೇನೆ ಹೊಡೆತಕ್ಕೆ 100ಕ್ಕಿಂತ ಹೆಚ್ಚು ಉಗ್ರರು ಮಟ್ಟಾಶ್ ಆಗಿದ್ದಾರೆ. ಬಹವಾಲ್ಪುರ ಒಂದರಲ್ಲೇ 30ಕ್ಕಿಂತ ಹೆಚ್ಚು ಉಗ್ರರು ಈಗ ಮಟ್ಟಾಶ್ ಆಗಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸೇನೆಯಿಂದ ಸಿಗ್ತಾ ಇದೆ. ಮರಿಟ್ಕೆಯಲ್ಲೂ 25ಕ್ಕಿಂತ ಹೆಚ್ಚು ಉಗ್ರರು ಹತ್ಯೆಯಾಗಿದ್ದಾರೆ. ಆಪರೇಷನ್ ಸಿಂಧೂರ ಊಹೆಗೂ ನಿಲುಕದ ಒಂದು ಏರ್ ಸ್ಟ್ರೈಕ್ ಇದು. ಬಹುಶಃ ಪಾಕಿಸ್ತಾನದವರು ಭಾರತೀಯ ಸೇನೆ ಇವತ್ತು ಭಾರತೀಯರಿಗೆ ಮಾಕ್ ಡ್ರಿಲ್ ಅಲ್ಲಿ ತಲ್ಲೀನರಾಗಿದ್ದಾರೆ. ಮಾಕ್ ಡ್ರಿಲ್ ಮಾಡೋದ್ರ ಬಗ್ಗೆ ಇವತ್ತು ಬ್ಯುಸಿಯಾಗಿದ್ದಾರೆ ಅಂತ ಅನ್ಕೊಂಡಿದ್ರು ಪರಮ ಪಾಪಿ ಪಾಕಿಸ್ತಾನದವರು. ಆದರೆ ಪಾಕಿಸ್ತಾನದವ್ರಿಗೆ ಗೊತ್ತಿರಲಿಲ್ಲ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ. ಇವತ್ತು ಏನಾಗ್ತಾ ಇದೆ ಅಂದರೆ, ಒಂದು ಕಡೆ ಮಾಕ್ ಡ್ರಿಲ್ ಇವತ್ತು ನಮ್ಮ ಬೆಂಗಳೂರು ಸೇರಿದಂತೆ ಕರ್ನಾಟಕದ 3 ಜಾಗದಲ್ಲಿ, ಕಾರವಾರ ಮತ್ತು ರಾಯಚೂರಲ್ಲಿ ಮಾಕ್ ಡ್ರಿಲ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಭಾರತೀಯ ಸೇನೆ, ವಾಯುಸೇನೆ, ಭೂಸೇನೆ, ನೌಕಾಸೇನೆ ಈ 3 ಸೇನಾಪಡೆಯ ಸೇರಿಕೊಂಡು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತು. ಆ ಜಂಟಿ ಕಾರ್ಯಾಚರಣೆ ಇವತ್ತು ಸಕ್ಸಸ್ ಆಗಿದೆ.